ಎಸೆನ್ಷಿಯಲಿ ಪೇಷಂಟ್ ಬಂದು ಕೇಳ್ತಾರೆ, ನನ್ನ ಎಗ್ಗು ಸರಿ ಇತ್ತು, ಸ್ಪಾಮು ಸರಿ ಇತ್ತು, ಮಕ್ಕಳಾಗಿಲ್ಲ ಅಂತ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಬ್ಬರು ವಯಸ್ಸು 30 ವರ್ಷ, ಇಬ್ಬರು ಹೆಣ್ಮಕ್ಳಿದ್ದಾರೆ, ಇಬ್ಬರು ಕಪಲ್ಸ್ ಇದ್ದಾರೆ, ಇಬ್ರಿಗೂ ಎಗ್ಸ್ ಇದೆ, ಆಮೇಲೆ 10 ಎಗ್ಸ್ ಇದೆ. ಕರೆಕ್ಟಾಗಿ ಸ್ಟಿಮ್ಯುಲೇಟ್ ಮಾಡ್ತಾಯಿದ್ದೀವಿ, ಸೇಮ್ ಇಂಜೆಕ್ಷನ್ಸು, ಸೇಮ್ ಪ್ರೋಟೋಕಾಲು ಮತ್ತು ಸ್ಪಾಮ್ಸು ಇಬ್ಬರದು ಚೆನ್ನಾಗಿದೆ. ಈ ಇಬ್ರಿಗೂ ಇಂಜೆಕ್ಷನ್ ಕೊಟ್ಟಾಗ ಇಬ್ಬರದು ಎಗ್ಗು ಸೇಮ್ ಬರುತ್ತೆ. ಮತ್ತು ಎಗ್ಗು ಬಂದಾಗೂ ಅದು ಎಗ್ ಬರೋಕ್ಕಿಂತ ಮುಂಚೆ ನಿಮ್ಮ ಕ್ವಾಲಿಟಿ ಹೇಗೆ ಅಂತ ಗೊತ್ತಾಗಲ್ಲ. ಬಟ್ ಅವತ್ತಿನ ದಿವಸ ಎಗ್ ತೊಗೊಂಡು ಬಳಿಕ ಸಡನ್ನಾಗಿ ಇಬ್ಬರದು 12, 13, 15 ಎಗ್ ಬಂದಿದೆ. ಬಟ್ ಕೆಲವ್ರದ್ದು ಎಗ್ಗು ಕ್ವಾಲಿಟಿ ಸರಿ ಇರುತ್ತೆ, ಇನ್ನೊಬ್ರು ಕೆಲವ್ರದ್ದು ಕ್ವಾಲಿಟಿ ಸರಿ ಇರಲ್ಲ. ಅಂದರೆ ಏನರ್ಥ, ಈಗ 30 ವರ್ಷ ಇದ್ಕೊಂಡು ನಂದು ಎಗ್ಗು ಚೆನ್ನಾಗಿದೆ ಅಂತ ಸ್ಟಾರ್ಟ್ ಮಾಡಬೇಕಾದ್ರೆ ಹೇಳಿದಾಗ ಸಕ್ಸಸ್ಸು ನಿಮ್ಮಲ್ಲಿ ಜಾಸ್ತಿ ಅನಿಸುತ್ತೆ. ಬಟ್ ಇದನ್ನು ಗೊತ್ತಾಗೋದು ಎಗ್ ತೊಗೊಂಡು ಬಳಿಕ ಗೊತ್ತಾಗುತ್ತೆ. ಮತ್ತು ನಾವು ಸ್ಪರ್ಮನ್ನು ಎಕ್ಸಿ ಮಾಡಿದಾಗ ಅಥವಾ IVF ಜೊತೆ ಮಿಕ್ಸ್ ಮಾಡಿದಾಗ ಎಂಬ್ರಿಯೋ ಆಗುತ್ತಲ್ಲ ಡೇ 3, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅಂದರೆ ಏನರ್ಥ, ಏಜು ಸೇಮ್ ಇದ್ರೂ ಎಗ್ ಕ್ವಾಲಿಟಿ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಈಗ ಒಬ್ಬರು ಒಂದೇ ಥರ ಇರೋದಿಲ್ಲ, ಎಲ್ಲರದ್ರಲ್ಲಿ ಎಲ್ಲ ಹೆಣ್ಮಕ್ಳಲ್ಲಿ ಎಗ್ಗು ಮತ್ತು ಸ್ಪರ್ಮು ಡಿಫ್ರೆಂಟ್ ಕ್ವಾಲಿಟಿ ಬರ್ತಾ ಹೋಗುತ್ತೆ. ಮತ್ತು ದಿನನಿತ್ಯ ಚೇಂಜ್ ಆಗುತ್ತೆ, ಮಂತ್ಲಿ ಚೇಂಜ್ ಆಗುತ್ತೆ. ಸೊ ಇದನ್ನು ನಾವು ಕಂಡುಹಿಡಿಯೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಬಟ್ ಹೇಗೆ ನಾವು ಮಾಡಬೇಕು, ಅದಕ್ಕೆ ಆ ಬಂದ್ರಲ್ಲೇ ಹೇಗೆ ಬೆಸ್ಟ್ ಎಫರ್ಟ್ ಕೊಟ್ಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಡಿಸೈಡ್ ಮಾಡ್ತೀವಿ. ಸೊ ಸಕ್ಸಸ್ ಡಿಪೆಂಡ್ ಆಗೋದು ಎಗ್ ಕ್ವಾಲಿಟಿ ಮೇಲೆ, ನಂಬರ್ ಆಫ್ ಎಗ್ಸ್ ಮೇಲೆ, ಮತ್ತು ಸ್ಪರ್ಮ್ ಕ್ವಾಲಿಟಿ ಮೇಲೆ, ಸ್ಪರ್ಮ್ ಮಾರ್ಫಾಲಜಿ ಮೇಲೆ ಡಿಪೆಂಡ್ ಆಗುತ್ತೆ. ಸಕ್ಸಸ್ ಫ್ಯಾಕ್ಟ್ರಿಗೆ ನಾವೆಲ್ಲ ಹೇಳ್ದಂಗೆ ಇಂಜೆಕ್ಷನ್ಸನ್ನು ಬೆಸ್ಟ್ ಕ್ವಾಲಿಟಿ ಕೊಡೋದು, ಮತ್ತು ಕರೆಕ್ಟಾಗಿ ಮಾನಿಟರ್ ಮಾಡೋದು, ಆದಷ್ಟು ಮಟ್ಟಿಗೆ ಮಿನಿಮಮ್ ಡೋಸಲ್ಲಿ ಮ್ಯಾಕ್ಸಿಮಮ್ ರಿಸಲ್ಟ್ಸ್ ಬರೋಂಗೆ ಮಾಡಬೇಕು. ಕ್ವಾಲಿಟಿ ಎಗ್ ಚೆನ್ನಾಗಿ ಬರೋಂಗೆ ನಾವು ಎಫರ್ಟ್ ಮಾಡಬೇಕು. ಅಂದರೆ 2 to 3 ಮಂತ್ಸ್ ಮುಂಚೆನೇ ಎಗ್ ಕ್ವಾಲಿಟಿ ಕಡಿಮೆ ಬರ್ತಂದ ತಕ್ಷಣ ನಾವು ಏನು ಮಾಡ್ತೀವಿ ಅಂದರೆ 2 ತಿಂಗಳು ಪೋಸ್ಟ್ಪೋನ್ ಮಾಡ್ತೀವಿ, ಕ್ವಾಲಿಟಿನ ಇಂಪ್ರೂವ್ಮೆಂಟ್ ಮಾಡಿ ಆಮೇಲೆ ಮಾಡ್ತೀವಿ. ಈಗ ಸಪೋಸ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಸ್ವಲ್ಪ ತೂಕ ಜಾಸ್ತಿ ಇತ್ತು, ಅದರಿಂದ ನಾವೇನು ಮಾಡ್ತೀವಿ, ವೆಯ್ಟ್ ಲಾಸ್ ಮಾಡ್ಕೊಂಬನ್ನಿ, 2-3 kg ಅಥವಾ 5 kg ಕಮ್ಮಿ ಮಾಡಿದ್ರೆ ಸಾಕು, ಸಕ್ಸಸ್ಸು ಡಬಲ್ ಫೋಲ್ಡ್ ಆಗುತ್ತೆ. ಸೊ ಅದಕ್ಕೇ ಇವೆಲ್ಲ ಸಿಂಪಲ್ ಎಫರ್ಟ್ಸ್ ಅಂತ ಹೇಳ್ತಾ ಇದ್ದೀನಿ. ಮೈನ್ಯೂಟ್ ಥಿಂಗ್ಸ್, ಕರೆಕ್ಟಾಗಿ ಸ್ಲೀಪ್ ಮಾಡೋದು, ಮತ್ತು ಸ್ಟ್ರೆಸ್ ಫ್ರೀ ಲೈಫು, ಯೋಗ, ಮೆಡಿಟೇಷನು, ವಾಕಿಂಗು, ಎಕ್ಸಸೈಸು, ಈ ಏನು ಸ್ಮಾಲ್ ಚೇಂಜಸ್ ಇದೆಯಲ್ಲ, ದ್ಯಾಟ್ ಬ್ರಿಂಗ್ಸ್ ದ ಬಿಗ್ ರಿಸಲ್ಟ್ಸ್. ಅದಕ್ಕೆ ಎಗ್ ಕ್ವಾಲಿಟಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಹೆಣ್ಮಕ್ಳಲ್ಲಿ, ಎಸ್ಪೆಷಲಿ ಇನ್ನು IVF ಮಾಡಬೇಕಾದ್ರೆ. ಸೊ ಅದಕ್ಕೆ ಸೇಮ್ ಏಜ್ ಇದ್ದವ್ರಿಗೆ ಒಬ್ಬರಿಗೆ ಪಾಸಿಟಿವ್ ಆಗುತ್ತೆ, ಒಬ್ಬರಿಗೆ ನೆಗೆಟಿವ್ ಬರುತ್ತೆ. ಸೊ ಇದಕ್ಕೆ ತುಂಬ ಕಾರಣಗಳಿದೆ, ನಾವು ಮಾಡಬೇಕಾದ್ರೆ ಮಾತ್ರ ಗೊತ್ತಾಗುತ್ತೆ, ಮುಂಚೆ ಎಲ್ಲೂ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ನಿಮ್ಮ ಡಾಕ್ಟರ್ನ ಮೀಟ್ ಮಾಡಿದಾಗ ಖಂಡಿತವಾಗಿ ಅವರು ನಿಮ್ಮ ಕೌನ್ಸಿಲಿಂಗ್ ಮಾಡೇ ಮಾಡ್ತಾರೆ. ನಮ್ಮ ವರದಾನಲ್ಲಿ ನಾವು ಎಫರ್ಟ್ ಕೊಟ್ಟು ಅವರಿಗೆ ಹೇಗೆ ಬರುತ್ತೆ ಎಗ್ಗು, ಮತ್ತು ಇಂಜೆಕ್ಷನ್ ಕೊಡಬೇಕಾದ್ರೆ ತೋರಿಸ್ತೀವಿ, ಸ್ಕ್ಯಾನಿಂಗ್ ರಿಪೋರ್ಟ್ಸು. ಎಗ್ಗು ಬಂದಾಗ ಅವ್ರಿಗೆ ನಿಮ್ಮ ಎಗ್ಗು ಈ ಥರ ಇದೆ, M2 ಇಷ್ಟಿದೆ, ಮ್ಯಾಚೂರ್ ಎಗ್ಸ್ ಇಷ್ಟಿದೆ, ಇಮ್ಮೆಚೂರ್ ಎಗ್ ಇಷ್ಟು ಬಂದಿದೆ, ಮತ್ತು ನಿಮ್ಮ ಸ್ಪರ್ಮ್ ಮಾರ್ಫಾಲಜಿ ಹೇಗಿದೆ ಅಂತ ಎಲ್ಲ ಡಿಸ್ಕಸ್ ಮಾಡಿ ಮತ್ತೆ ಕಲ್ಚರ್ ಮಾಡಿದಾಗ ಡೇ 3 ಎಂಬ್ರಿಯೋಸನ್ನು ನೋಡ್ತೀವಿ. ಡೇ 3ಯಿಂದ ಡೇ 5 ತೊಗೊಂಡು ಹೋಗ್ತೀವಿ. ಯಾಕೆಂದರೆ 95% ಸಕ್ಸಸ್ ಜಾಸ್ತಿ ಆಗೋದು ಡೇ 5 ಎಂಬ್ರಿಯೋಸಲ್ಲಿ. ಡೇ 5 ಎಂಬ್ರಿಯೋಸು ಸಕ್ಸಸ್ 80% ಇಂಪ್ಲಾಂಟೇಷನ್ ಆಗುತ್ತೆ. ಅದನ್ನು ಕರೆಕ್ಟಾಗಿ ಟೆಕ್ನಿಕ್ ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಇರ್ತಾರೆ, ಅದನ್ನು ಸರಿ ಮಾಡಿದ್ರೆ ಎಲ್ಲ ಸರಿ ಆಗುತ್ತೆ.